Hello everyone. Today I am discussing about the integration by parts. Here, say integration by parts. Here one conditions. Here 3 marks in one problem fix. 3 marks. ಮೊದಲ fix. On 3 marks in problem fix ಇರುತ್ತೆ. ಯಾವುದು integration by parts. Here first ನೋಡಿ let u and v. Here u means is first term, v is second term, are any two differential functions of a variables of x, then one more formula. So integration of u into v, okay, u into v into dx equal to here u integration v into dx minus integration of bracket, so differentiation of yaudu u into integration v into dx, okay, into dx, once again dx plus c. ಇದು ಏನದಲ್ಲ ಫಾರ್ಮುಲಾ. ಇದೊಂದು ಯಾವುದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ನೋಡ್ರಿ, ಅಬ್ಸರ್ವ್ ಮಾಡಿ. ಯಾವುದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಇದು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾವುದು ಇದು ಯು ವಿ ಅಂತ ಹೇಳಿದ್ನಲ್ಲ, ಆಗಲೇ ಏನಿದೆ ಅಬ್ಸರ್ವ್ ಮಾಡಿ. ಯು ಅಂದ್ರ ಫಸ್ಟ್ ಫಂಕ್ಷನ್, ವಿ ಅಂದ್ರ ಸೆಕೆಂಡ್ ಫಂಕ್ಷನ್. ಹಿಯರ್ ಇಸ್ ದ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಆಗ್ತಿರ್ತದೆ ಯಾವತ್ತು, ಗೊತ್ತಾಯ್ತಾ? ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಈಗ ಹೆಂಗದ ಅಂದ್ರ ಕಂಡೀಷನ್ಸ್ ನಿಮ್ಮ NCERT ಒಳಗೆ ಹೆಂಗ್ ಕೊಟ್ಟಿರ್ತಾರ ಅಂತಂದ್ರ, ಇದು ಯು ವಿ ಅಂತ ನಾನು ನಿಮ್ಗೆ ಈಸಿ ಆಗಿಲ್ಲ ಅಂತ ತಗೊಂಡಿ. NCERT ಒಳಗೆ ಹೆಂಗಂದ್ರ ಇಂಟಿಗ್ರೇಷನ್ f of x into g of x into dx equal to f of x integration g of x into dx minus integration, ಇಲ್ಲಿ u ದ ಡಿಫರೆನ್ಶಿಯೇಷನ್ ಮಾಡಲಾರ್ದ u ಡಿಫರೆನ್ಶಿಯೇಷನ್ ಬರುತ್ತೆ, ಇಲ್ಲಿ ಡಿಫರೆನ್ಶಿಯೇಷನ್ ಮಾಡಿ ಬರ್ತಾರೆ f dash x into integration g of x into dx, okay, bracket complete into dx, okay, plus c ಅಂತದ. ಇದು ಇರುವುದು ನಿಮಗೆ NCERT ಒಳಗೆ ಪ್ರಾಬ್ಲಮ್. ನಾನು ಕೊಡ್ತಾ ಇರೋದು ಯು ವಿ ಅಂತ. ಯು ಇಸ್ f of x ಅಂದ, ವಿ ಅಂದ್ರೆ g of x ಇದ್ದಂಗ, ಓಕೆ. ಸೊ ಇಲ್ಲಿ ಕಂಡೀಷನ್ಸ್ ಏನ್ ಬರ್ತಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಇವು ಯಾವ ಏನಂತಾರ ಅಂತಂದ್ರೆ, ಈಗ ಇನ್ವರ್ಟೆಡ್ ಕಾಮದಲ್ಲಿ ಬರ್ದಿರ್ತಾರೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಸ್ವಲ್ಪ ಕಂಡೀಷನ್ಸ್ ಇನ್ವರ್ಟೆಡ್ ಕಾಮದಲ್ಲಿ, ಓಕೆ. ದ ಇಂಟಿಗ್ರಲ್ ಅಂತ ಯೂಸ್ ಮಾಡ್ತಾರೆ. ದ integral of the product, okay, integral of the product of two functions equal to, observe ಮಾಡಿ ಯಾವುದು, the integral of the product of two functions ಯಾವಂದ್ರೆ u ಮತ್ತು v. u ಏನಂದ್ರ ಇಂಟಿಗ್ರಲ್ ಪ್ರಾಡಕ್ಟ್ ಮೀನ್ಸ್ ಇಸ್ ಮಲ್ಟಿಪ್ಲಿಕೇಶನ್ u v, two functions are u and v. ಅದೇ ತರನೇ ಇದನ್ನು f of x ಮತ್ತು g of x is two functions ಅಂದ್ರೆ ಪ್ರಾಡಕ್ಟ್ ರೂಲ್ ದಾಗ ನೋಡಿ, ಇಂಟು ಫಾರ್ಮ್ ದಾಗ, ಓಕೆ. ಸೊ ಈಕ್ವಲ್ ಟು ಮೀನ್ಸ್ is equal to ಅಂತ ಕೊಟ್ಟಿನಿ. ಇಲ್ಲಿ ಬ್ರಾಕೆಟ್ ಹಾಕಿರ್ತೀನಿ ನೋಡಿ, ಅಬ್ಸರ್ವ್ ಮಾಡ್ರಿ. ಇದು ಮುಂದೆ ಜಾಗ ಇಲ್ಲ, ಇಲ್ಲಿ ಬರ್ದಿರ್ತೀನಿ ಬ್ರಾಕೆಟ್. ಯಾವುದು ಫಸ್ಟ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀನಿ.
ಫಸ್ಟ್ ಫಂಕ್ಷನ್. ಓಕೆ, ಫಸ್ಟ್ ಫಂಕ್ಷನ್ ಇಂಟು ಅದ ಫಸ್ಟ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎಕ್ಸ್, ಇಲ್ಲಿ ಫಸ್ಟ್ ಫಂಕ್ಷನ್ ಅಂದ್ರೆ ಯು. ಸೊ ಇಂಟು ಏನದ ಸೆಕೆಂಡ್ ಫಂಕ್ಷನ್ ಏನಿದೆ ನೋಡಿ, ಇಂಟಿಗ್ರಲ್ ವಿ ಅದ ಸೆಕೆಂಡ್ ಫಂಕ್ಷನ್, ಇಲ್ಲೂ ಇಂಟಿಗ್ರಲ್ ಜಿ ಆಫ್ ಎಕ್ಸ್ ಅದ. ಓಕೆ, ಅದಕ್ಕೆ ಏನ್ ಮಾಡ್ತೀವಿ, ಇಂಟಿಗ್ರಲ್. ಓಕೆ, ಇಂಟಿಗ್ರಲ್ ಆಫ್ ದಿ ಏನದ ಸೆಕೆಂಡ್ ಫಂಕ್ಷನ್. ಓಕೆ, ಮತ್ತೇನ್ ಸೈನ್ ಐತಿ ನೋಡ್ರಿ, ಇಲ್ಲಿ ಮೈನಸ್, ಇಲ್ಲೂ ಮೈನಸ್ ಬರ್ದಿರುತ್ತೆ ನೋಡ್ರಿ. ನೆಕ್ಸ್ಟ್ ಮತ್ತೇನದ, ಇಲ್ಲಿ ಬ್ರಾಕೆಟ್ ಅದ, ಇಲ್ಲೂ ಬ್ರಾಕೆಟ್ ಅದ, ಇಂಟಿಗ್ರೇಷನ್ ಅಂದ್ರೆ ಬ್ರಾಕೆಟ್ ಅದ, ಇಲ್ಲಿ ಇಂಟಿಗ್ರೇಷನ್ ಅಂತ ಬ್ರಾಕೆಟ್ ಅದ, ಇಲ್ಲಿ ಬರ್ದಿರುತ್ತೆ ನೋಡಿ, ಅಬ್ಸರ್ವ್ ನೋಡ್ರಿ, ಜಾಗಿಲ್ಲ ಅಂತ ಈ ಕಡೆ ಬರ್ದಿರುತ್ತೆ ಕೆಳಗೆ. ಬ್ರಾಕೆಟ್ ಏನದ, ಕಂಡೀಷನ್ ಏನದ, ಇದು ಡಿಫ್ರೆನ್ಸಿಯೇಷನ್ ಮಾಡಿ ಬರ್ದಾರ. ಇಲ್ಲಿ ಏನಾಗ್ತದ, ಡಿಫ್ರೆನ್ಸಿಯಲ್ ಅಂತ ಬರೀಬೇಕಾಗ್ತದ. ಸೊ ಡಿಫ್ರೆನ್ಸಿಬಲ್, ಓಕೆ, ಅಥವಾ ಡಿಫ್ರೆನ್ಸಿಯಲ್ ಕೋಯಿಫಿಷಿಯಂಟ್. ಅಬ್ಸರ್ವ್ ಮಾಡ್ರಿ, ಕೋಯಿಫಿಷಿಯಂಟ್ ಆಫ್ ದ ಯಾವುದು, ಫಸ್ಟ್ ಫಂಕ್ಷನ್ ಅಂದ್ರೆ ಯಾವುದು, ಡಿಫ್ರೆನ್ಸಿಯೇಷನ್ ಹೆಂಗ ಇರ್ತದ, ಫಸ್ಟ್ ಫಂಕ್ಷನ್. ಇಲ್ಲಿ ನೋಡ್ರಿ, ಜಿ ಎಫ್ ಆಫ್ ಎಕ್ಸ್ ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ ಬರ್ತಾರೆ. ಇಲ್ಲಿ ನೋಡ್ರಿ, ನಾನು ಡಿಫ್ರೆನ್ಸಿಯೇಷನ್ dy dx ಮೀನ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಯು ಅಂದ್ರೆ ಫಸ್ಟ್ ಫಂಕ್ಷನ್ ಅದು ಯು ಡಿಫ್ರೆನ್ಸಿಯೇಷನ್ ಮಾಡ್ತಾ ಇರೋದು. ಇಂಟು ಮತ್ತೇನ್ ನೋಡ್ರಿ, ಇಲ್ಲಿ ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್, ಇಲ್ಲೂ ಇಂಟಿಗ್ರಲ್ ಜಿ ಆಫ್ ಎಕ್ಸ್ ಸೆಕೆಂಡ್ ಫಂಕ್ಷನ್ ಇಂಟು. ಓಕೆ, ಇಂಟಿಗ್ರಲ್ ಮತ್ತ ಅಬ್ಸರ್ವ್ ನೋಡ್ರಿ, ಇಂಟಿಗ್ರಲ್ ಏನದ, ಇಂಟಿಗ್ರಲ್ ಆಫ್ ದಿ ಯಾವುದು, ಸೆಕೆಂಡ್ ಯಾವುದು ಫಂಕ್ಷನ್, ಸೆಕೆಂಡ್ ಫಂಕ್ಷನ್. ಓಕೆ, ಸೊ ಇನ್ವರ್ಟೆಡ್ ಕಾಮ ಕಂಪ್ಲೀಟ್ ಆಗ್ತದ. ಅಬ್ಸರ್ವ್ ಮಾಡ್ರಿ, ಏನದ, ದ ಇಂಟಿಗ್ರಲ್ ಆಫ್ ದ ಏನದ, ಪ್ರಾಡಕ್ಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಜಿ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಯು ಬಿ. Here is a first function, here second function. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತಲ್ಲ, ಫಸ್ಟ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎಕ್ಸ್ ಅನ್ಕೊಡ್ರಿ, ಈ ಕಡೆ ಫಸ್ಟ್ ಫಂಕ್ಷನ್ ಅಂದ್ರೆ ಯು ಅನ್ಕೊಡ್ರಿ, ಇಲ್ಲಿ ಸೆಕೆಂಡ್ ಫಂಕ್ಷನ್ ಅಂದ್ರೆ ವಿ ಅನ್ಕೊಡ್ರಿ, ಇಲ್ಲಿ ಸೆಕೆಂಡ್ ಫಂಕ್ಷನ್ ಅಂದ್ರೆ ಜಿ ಆಫ್ ಎಕ್ಸ್ ಅನ್ಕೊಳ್ಳಿ. ಓಕೆ, ಈ ತರ ಏನದಲ್ಲ, ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಕಂಡೀಷನ್ ಒಳಗ ಬರ್ತದ. ಈಗ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ, ಯಾವುದು ಕಂಡೀಷನ್ಸ್. ಈಗ ನೋಡ್ರಿ, ಯಾವುದು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಎಲ್ಲ ಗೊತ್ತಾಯ್ತು ಕಂಡೀಷನ್ಸ್. ಓಕೆ, ಇದೇ ತರ. ಇನ್ನು ನೆಕ್ಸ್ಟ್ ನೋಡ್ರಿ, ಅಬ್ಸರ್ವ್ ಸೆಕೆಂಡ್ ನೋಡ್ರಿ, ಕಂಡೀಷನ್ಸ್ ಏನ್ ಬರ್ತಂದ್ರ ಐಲೆಟ್ ಫಾರ್ಮ್ ಅಂತ ಬರ್ತದ. ಇಲ್ಲಿ ಐಲೆಟ್ ಫಾರ್ಮ್ ಗೊತ್ತಾಗಬೇಕಾದ್ರೆ ನಿಮಗ ಇನ್ ಪ್ರಾಬ್ಲಮ್ ಸಮ್ ಇಲ್ಲಿ ನೋಟ್ ಅಂತ ಬರ್ತದೆ, NOT ನೋಟ್ ಅಂತ. ಓಕೆ, ಸೊ ನೋಟ್ ಅಂದ್ರೆ ದ ಪ್ರಾಬ್ಲಮ್ಸ್ ಅಂತ ಅಥವಾ ಇನ್ ಪ್ರಾಬ್ಲಮ್ಸ್ ಅಂತ ಯೂಸ್ ಮಾಡ್ತೀವಿ. ಇನ್ ಪ್ರಾಬ್ಲಮ್ಸ್ sometimes it is difficult, okay, difficult to choose the first function and second function we shall choose the first function by the word ಯಾವ್ದಂದ್ರೆ ಐಲೆಟ್ ಫಾರ್ಮ್ ಅಂತ ಯೂಸ್ ಮಾಡ್ತೀವಿ.
ilet. Full stop. The function which the function which comes first in the order given below is first functions or first function. See here, observe ಮಾಡ್ರಿ ilet condition ಹೆಂಗ್ ಬರ್ತದ I. Here I means is the inverse trigonometry function ಅಂದ್ರೆ ITF. I means inverse trigonometric functions. ಅವು ಯಾವ ಬರ್ತಾವ್ರಿ sin inverse x ಬರ್ತದ, cos inverse x ಬರ್ತದ, ಎಕ್ಸಾಂಪಲ್ ಹೇಳ್ತಾ ಇದ್ದು. ಸೊ tan inverse x ಬರ್ತದ, ಅದೇ ತರ cot inverse x, cosec inverse x, sec inverse x ಬರ್ತದ. ಇನ್ನ ಆಯ್ತು L means L ಅಂದ್ರೆ ಏನಾಗುತ್ತೆ ನೋಡ್ರಿ logarithm. ಓಕೆ, ಸೊ logarithmic functions ಅಥವಾ ಫಂಕ್ಷನ್ logarithmic function ಅವು ಯಾವ ಬರ್ತಾವ್ರಿ log x ಆಗ್ತದ, log of x plus 1 ಆಗ್ತದ, ಅದೇ ತರ log 2x ಆಗ್ತದ. ಸಮ್ ಎಕ್ಸಾಂಪಲ್ ತಗೊಂಡ್ ಅಷ್ಟೇ ಕಂಡೀಷನ್ ಹೆಂಗ್ ಬರ್ತಾವ. ಅದೇ ತರ ನೆಕ್ಸ್ಟ್ L ಆಯ್ತು, I ಆಯ್ತು, L ಆಯ್ತು, A ಮೀನ್ಸ್ ಅಬ್ಸರ್ವ್ ಮಾಡ್ರಿ, A ಮೀನ್ಸ್ ಯಾವುದು ಅಲ್ಜಿಬ್ರಿಕ್ ಅಂತ ಯೂಸ್ ಮಾಡ್ತಾರೆ. ಓಕೆ, algebraic function. ಸೊ algebraic functions ಅಂತ ಯೂಸ್ ಮಾಡ್ತೀವಿ. algebraic functions ಯಾವ ಬರ್ತಾವು x ಆಗಿರಬಹುದು, x plus 1 ಆಗಿರಬಹುದು, x square plus 2x plus 5 ಆಗಿರಬಹುದು, or 1 3 so on up to I. This is algebraic functions. See here t means ಯಾವುದು t ಅಂದ್ರೆ trigonometry. ಅಬ್ಸರ್ವ್ ಮಾಡ್ರಿ, ಸೊ trigonometry ಅಥವಾ trigonometric function ಯಾವ ಬರ್ತಾವ್ರಿ sin x ಬರ್ತದ, cos x ಬರ್ತದ, tan x ಬರ್ತದ, cot x ಬರ್ತದ, sec x ಬರ್ತದ, cosec x ಬರ್ತದ. ನೆಕ್ಸ್ಟ್ ಇನ್ನೊಂದು ಯಾವುದು e means ಯಾವುದು exponential function. Here exponential, okay, exponential functions ಬರ್ತಾವ. ಅವು ಯಾವ ಬರ್ತಾವ್ರಿ e raised to x ಆಗಿರ್ಬೋದು, a raised to x ಆಗಿರ್ಬೋದು, e raised to 2x ಆಗಿರ್ಬೋದು, a raised to 2x ಆಗಿರ್ಬೋದು, ಸೊ ಈ ತರ ಇರೋದಲ್ಲ ಇಟ್ಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಬರ್ತಾವ. ಈ ತರ ಪ್ರಾಬ್ಲಮ್ಸ್ ಬರ್ತಾವ ಯಾವುದು ಐಲೆಟ್ ಫಾರ್ಮ್ ದಾಗ. ಅಬ್ಸರ್ವ್ ಮಾಡ್ರಿ ಐಲೆಟ್, ಇದು ಐಲೆಟ್ ಅನ್ನೋದು ಬಹಳ ನೆನಪಿಡ್ಬೇಕಾಗ್ತದೆ. ನಿಮಗೆ ಈಸಿ ಅದ, ಬಹಳ ಈಸಿ ಅದ ರೀ ಪ್ರಾಬ್ಲಮ್, ಬಟ್ ಫಾರ್ಮುಲಾ ಗೊತ್ತಿರ್ಬೇಕು. ಫಸ್ಟ್ ಫಂಕ್ಷನ್ UV ಅನ್ನೋದು ಆ ಫಾರ್ಮುಲಾ ಗೊತ್ತಿತ್ತಂದ್ರೆ ನಿಮ್ಗ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರ್ತದೆ. ಈಗ ಒಂದು ಕಂಡೀಷನ್ ಅಬ್ಸರ್ವ್ ಮಾಡ್ರಿ. ಸೊ ಒನ್ ಪ್ರಾಬ್ಲಮ್ಸ್ ಹೆಂಗ್ ಬರ್ತದ ಅಂದ್ರೆ ಎಕ್ಸಾಂಪಲ್ ಒಂದು ಕಂಡೀಷನ್ ಕೊಡ್ತಾರೆ. ಸೊ ಅಬ್ಸರ್ವ್ ಮಾಡ್ರಿ, ಒಂದು ಪ್ರಾಬ್ಲಮ್ ಕೊಡ್ತಾ ಇರೋದು, ಆಮೇಲೆ ನಿಮ್ಮ ಎಕ್ಸರ್ಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತಾ ಇರೋದು. ಈಗ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಹೆಂಗ್ ಬರ್ತಾವ ಅಂದ್ರೆ ಪ್ರಾಬ್ಲಮ್ಸ್. ಈಗ ಅಬ್ಸರ್ವ್ ಮಾಡ್ರಿ, ಇಂಟಿಗ್ರೇಷನ್ x into sin x into dx ಅಂತ ಕೊಟ್ಟಿರ್ತಾನೆ. ಏನಂತ ಕೊಟ್ಟಿರ್ತಾನೆ, ಇಂಟಿಗ್ರೇಷನ್ ಆಫ್ ದ ಯಾವುದು x into sin x ವಿತ್ ರೆಸ್ಪೆಕ್ಟ್ ಟು x ಅಂತ ಕೊಟ್ಟಿರ್ತಾನೆ ಬುಕ್ದಲ್ಲಿ. ಅದು ನಿಮ್ಮ ಕ್ವಶನ್ ಪೇಪರ್ದಲ್ಲಿ. ಇದು 3 ಮಾರ್ಕ್ಸ್ ಪ್ರಾಬ್ಲಮ್ಸ್ UV ಫಾರ್ಮ್ ಯೂಸ್ ಮಾಡಬೇಕಾಗ್ತದೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ನಾನು ಹೇಳಿದ್ನ ಆಗಲೇ ಐಲೇಟ್ ಅಂತ ಅಬ್ಸರ್ವ್ ಮಾಡಿ. ಇದು ಯಾವ್ದದ x ಇಸ್ ಯಾವುದು x ಅನ್ನೋದು ಇಟ್ಸ್ ಅ ಅಲ್ಜಿಬ್ರಿಕ್ ಫಂಕ್ಷನ್.
sin x sin inverse x ಬೇರೆ sin x ಬೇರೆ. sin x ಅಂತಂದ್ರೆ ಇಟ್ ಇಸ್ ಯಾವುದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇಲ್ಲಿ ಏನದು ಫಸ್ಟ್ ಅದ ಅಂದ್ರೆ ಇದು ಫಸ್ಟ್ ಫಂಕ್ಷನ್ ಆಗ್ತದ, ಇದು ಫಸ್ಟ್ ಫಂಕ್ಷನ್ ಅಂದ್ರೆ ಇದು ಯು ಆಗ್ತದ. ಇಲ್ಲಿ ಇದು ಸೆಕೆಂಡ್ ಫಂಕ್ಷನ್ ಆಗ್ತದ, ಸೆಕೆಂಡ್ ಫಂಕ್ಷನ್ ಅಂದ್ರೆ ಇದು ವಿ, ಇಟ್ಸ್ ಅ ವಿ. ಅರ್ಥ ಆತ್ರಿ? ಈಗ ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್? ಈಗ ಅಬ್ಸರ್ವ್ ಮಾಡಿ, ಯು ಅಂದ್ರ ಎಕ್ಸ್ ಆಗ್ತದ, ವಿ ಅಂದ್ರ ಸೈನ್ ಎಕ್ಸ್ ಆಗ್ತದ. ಅಬ್ಸರ್ವ್ ಮಾಡಿ, ಈಗ ನೀವು ಬರ್ತೀರಿ ಬರೀ ಬೇಕಾದ್ರೆ ಯು ಅಂದ್ರ ಎಕ್ಸ್, ವಿ ಅಂದ್ರ ಸೈನ್ ಎಕ್ಸ್. ಫಾರ್ಮುಲಾ ಏನೈತಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಲಕ್ಷಲಿ ಇಂಟಿಗ್ರೇಷನ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಈಕ್ವಲ್ ಟು ಏನದ ಫಾರ್ಮುಲಾ, ಯು ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಯಾವುದು ಫಸ್ಟ್ ಫಂಕ್ಷನ್. ಅಬ್ಸರ್ವ್ ಮಾಡ್ರಿ, ಇಂಟಿಗ್ರೇಷನ್ ಮತ್ತ ಯಾವುದು ಸೆಕೆಂಡ್ ಫಂಕ್ಷನ್ ಇಂಟು ಯಾವುದು ಡಿಫ್ರೆನ್ಸಿಯೇಷನ್ ಅದ ಡಿ ಎಕ್ಸ್ ಮೀನ್ಸ್ ಪ್ಲಸ್ ಸಿ. ಬೇಕಾ ಪ್ಲಸ್ ಸಿ ಲಾಸ್ಟ್ ಬರ್ತೀರಿ ಬರಿಬಹುದು, ಇಲ್ಲ ಬರ್ತೀರಿ ಬರಿಬಹುದು. ಈಗ ಅಬ್ಸರ್ವ್ ಮಾಡಿ ಇಂಟಿಗ್ರೇಷನ್, ಅಬ್ಸರ್ವ್ ಮಾಡ್ರಿ, ಯು ಅಂದ್ರ ಎಕ್ಸ್, ವಿ ಅಂದ್ರ ಸೈನ್ ಎಕ್ಸ್. ಅಬ್ಸರ್ವ್ ಮಾಡಿ. ಓಕೆ, ಈಗ ಈ ಫಾರ್ಮುಲಾ ಒಂದ್ ನೆನ್ಪಿಟ್ರೆ ಸಾಕು ನೋಡ್ರಿ, ನಿಮ್ಗೆ 3 ಮಾರ್ಕ್ಸ್ ಬಂದಂಗ. ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಕ ಎಕ್ಸ್, ಯು ಅಂದ್ರೆ ಎಕ್ಸ್, ವಿ ಅಂದ್ರೆ ಏನ್ ನೋಡ್ರಿ, ಇಂಟಿಗ್ರೇಷನ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಯಾವ್ದು ಫಸ್ಟ್ ಫಂಕ್ಷನ್ ಯಾವ್ದ್ರಿ, ಎಕ್ಸ್, ಇಂಟಿಗ್ರೇಷನ್ ಮತ್ ವಿ ಅಂದ್ರೆ ಯಾವ್ದ್ರಿ, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಂಟು ಏನದ್ರಿ ಡಿ ಎಕ್ಸ್. ಓಕೆ, ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಎಕ್ಸ್ ಸಿಯರ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಆಲ್ರೆಡಿ ಗೊತ್ತದ ನಿಮ್ಗೆ, ಯಾವ್ದು ಫಾರ್ಮುಲಾ, ಮೈನಸ್ ಕಾಸ್ ಎಕ್ಸ್ ಅನ್ನೋದು. ಓಕೆ, ಇಂಟಿಗ್ರೇಷನ್ ಅಬ್ಸರ್ವ್ ಮಾಡಿ, ಮತ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಮೀನ್ಸ್ 1 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಮೀನ್ಸ್ ಮೈನಸ್ ಯಾವುದು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಂಟು ಡಿ ಎಕ್ಸ್. ಅರ್ಥ ಆತ್ರಿ? ಈಗ ನೋಡ್ರಿ, ಸೊ ಮೈನಸ್ ಫಸ್ಟ್ ಬರ್ತದ್ರಿ, ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಯರ್ ಮೈನಸ್. ಅಬ್ಸರ್ವ್ ಮಾಡಿ, 1 ಇಂಟು ಮೈನಸ್ ಕಾಸ್ ಎಕ್ಸ್, ಇನ್ನೊಂದು ಬೇಗ ಬರ್ತೀರಿ ಬರ್ರಿ, ಮೈನಸ್ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಏನಾಗ್ತದೆ ಸ್ಟೆಪ್ಸ್ ಅಲ್ಲಿ, ಯರ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಈ ಮೈನಸ್ ಕೊಡಿ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಸ್ ನೋಡ್ರಿ, ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನದ ಫಾರ್ಮುಲಾ, ಸೈನ್ ಎಕ್ಸ್ ಪ್ಲಸ್ ಸಿ. ಈ ತರ ಬರ್ತದ ಆನ್ಸರ್ಸ್. ಯಾವುದು, ಇಂಟಿಗ್ರೇಷನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಇದು ಆನ್ಸರ್. ಗೊತ್ತಾಯ್ತ್ರಿ? ಅರ್ಥ ಆಯ್ತಾ? ಈಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಹೈಲೈಟ್ ಫಾರ್ಮ್ ಗೊತ್ತಿರ್ಬೇಕು. ಹೈಲೈಟ್ ಫಾರ್ಮ್ ಗೊತ್ತಿತ್ತಂದ್ರ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಯಾವ್ದಕ್ಕದ ಅರ್ಥ ಆಗ್ತದೆ. ಓಕೆ, ಅಂದ್ರೆ ಒಂದು ಎಕ್ಸಾಂಪಲ್ ತೋರಿಸಿದ್ರೆ ನಿಮ್ಗೆ. ಇನ್ನ ನೆಕ್ಸ್ಟ್ ಏನದ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಪ್ರಾಬ್ಲಮ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತಾ ಇರೋದು ಯಾವುದು 7.6. ಓಕೆ.